ಈಗಿನ ಯುವ ಜನತೆಯಲ್ಲಿ ಹೈಪರ್ ಟೆನ್ಷನ್ ಇದರ ಜೊತೆಗೆ ಹೈಯರ್ ಹಾರ್ಟ್ ರೇಟ್ ಹಾಗೆ ಕೊರೊನರಿ ಆರ್ಟರಿ ಡಿಸೀಸಸ್ ಕಾಣಿಸ್ಕೊಳ್ತಾ ಇದೆ. ನಮ್ಮ ಹೃದಯವನ್ನ ಸಂತೋಷವಾಗಿಡೋದಕ್ಕೆ ಏನ್ ಮಾಡಬೇಕು, ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೆ ಸುಬ್ರಹ್ಮಣ್ಯಂ, ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಜಯದೇವ ಹಾಸ್ಪಿಟಲ್, KCGS ಪ್ರಿಮೈಸಸ್, ಮಲ್ಲೇಶ್ವರಂ, ಬೆಂಗಳೂರಿನಿಂದ. ಸೊ ಡಾಕ್ಟರ್, ಹೈಪರ್ ಟೆನ್ಷನ್ ಹೇಗೆ ಡಿಫೈನ್ ಮಾಡೋಕ್ಕಾಗತ್ತೆ, ಹಾಗೆ ಒಬ್ಬ ಪರ್ಸನ್ಗೆ ಹೈಪರ್ ಟೆನ್ಷನ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? Once BP is more than 140/90, a person is labeled as a hypertensive, and actually there are different classifications. So ವ್ಯಕ್ತಿಯ ಬ್ಲಡ್ ಪ್ರೆಷರ್ 140/90 ಗಿಂತ ಜಾಸ್ತಿ ಇದ್ರೆ ಅವರು ರಕ್ತದೊತ್ತಡದಿಂದ ಬಳಲಿದ್ದಾರೆ ಎಂದು ಹೇಳ್ತಾರೆ. ಇದು ಅನೇಕ ಸೊಸೈಟೀಸ್ ಕ್ಲಾಸಿಫಿಕೇಶನ್ ಮಾಡುತ್ತೆ. ಬಟ್ ಸಿಂಪಲ್ ಆಗಿ ಅಂದ್ರೆ 140/90 ಅದಕ್ಕಿಂತ ಜಾಸ್ತಿ ಇದ್ರೆ ಅವರು ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕು. ಅವರು BP ಚೆಕ್ ಮಾಡಿಸ್ಕೊಂಡು ಅವ್ರು ಏನಾದ್ರು ಅಡ್ವೈಸ್ ಮಾಡಿದ್ರೆ ಟ್ರೀಟ್ಮೆಂಟ್ ತಗೋಬೇಕು. ಡಾಕ್ಟರ್, ಹೈ ಬ್ಲಡ್ ಪ್ರೆಷರ್ ಅನ್ನ ನಾವು ಕಂಪ್ಲೀಟ್ ಆಗಿ ಗುಣಪಡಿಸೋಕಾಗತ್ತಾ? ಅತಿಯಾದ ರಕ್ತದೊತ್ತಡ ಅದು ಚೆಕ್ ಮಾಡಿಬಿಟ್ಟು ಯಾವ್ದ್ರಿಂದ ಬಂದಿದೆ ಅಂತ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡಬೇಕು. ಡೆಫಿನೆಟ್ಲಿ ಟ್ರೀಟಬಲ್. ಯಾಕೆ ಅಂದ್ರೆ ಹಿಂದೆ ಹಲವಾರು ಬಾರಿ ಒಂದು ವ್ಯಕ್ತಿಗೆ ಒಂದು ಮೆಡಿಸಿನ್ ಇಂದ ಆ BP ಕಂಟ್ರೋಲ್ ಆಗೋದಿಲ್ಲ, 2 ಅಥವಾ 3 ಬೇಕಾಗುತ್ತೆ. ಮತ್ತೆ ಗ್ರಾಜುವಲಿ ಅವ್ರ ಫಾಲೋ ಅಪ್ ಅಲ್ಲಿ ಇರಬೇಕು. ಡಾಕ್ಟರ್ ಹೇಳೋ ತನಕ ಮಾತ್ರ ನಿಲ್ಲಿಸಬಾರದು. ಡೆಫಿನೆಟ್ಲಿ ಕ್ಯೂರಬಲ್. ಡಾಕ್ಟರ್, ರೀಸೆಂಟ್ಲಿ ಈಗ ಯಂಗ್ ಪೇಷಂಟ್ಸ್ ಗಳಲ್ಲಿ ಹೈಪರ್ ಟೆನ್ಷನ್ ಹಾಗೆ ಹಾರ್ಟ್ ಅಟ್ಯಾಕ್ ನ ಇನ್ಸಿಡೆಂಟ್ಸ್ ಜಾಸ್ತಿ ಆಗಿದೆಯಾ? ಹೌದಾದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಏನು? ಅತಿಯಾದ ರಕ್ತದೊತ್ತಡದಿಂದ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತವೆ. ಇದರಲ್ಲಿ ಹೆಚ್ಚು ಯಂಗ್ಸ್ಟರ್ಸ್ ಅಫೆಕ್ಟ್ ಆಗುತ್ತಿದ್ದಾರೆ. ಇದರಲ್ಲಿ ಹಲವಾರು ಕಾರಣಗಳನ್ನು ನೋಡಿದ್ದೇವೆ. ಮೊದಲನೇ ಕಾರಣದಾಗಿ ಒಂದು ನಿದ್ದೆ ಕಡಿಮೆ ಆದ್ರೂ ಕೂಡ BP ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ನಿಮ್ಮ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಪರೀಕ್ಷೆ ಮಾಡಿಸ್ಕೊಂಡು ಅವ್ರೇನಾದ್ರೂ ಹೇಳಿದ್ರೆ ಆ ಟ್ರೀಟ್ಮೆಂಟ್ ಮುಂದುವರಿಸಬೇಕು. ನಿಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್.